ಸೊ ನಮ್ಮ ಹತ್ರ ಈ ಒಂದು ಲೋಕಲ್ ಬ್ರ್ಯಾಂಡ್ದು MP3 ಪ್ಲೇಯರ್ ಇದೆ. ಏನಕ್ಕಪ್ಪ ಲೋಕಲ್ ಬ್ರ್ಯಾಂಡ್ ಅಂತ ಇದೀನಿ ಅಂದ್ರೆ ಇದು ಒಂದು ಚೈನೀಸ್ ಬ್ರ್ಯಾಂಡ್. ಇದರಲ್ಲಿ ನಿಮಗೆ ಇನ್ಬಿಲ್ಟ್ ಆಗಿ 1 GB ಮೆಮೊರಿ ಬಂದ್ಬಿಡುತ್ತೆ. ಈ ಕಾಲದಲ್ಲಿ 1 GB ಎಲ್ಲಿ ಸಾಕಾಗುತ್ತೆ ಹೇಳಿ. ಎಕ್ಸ್ಪ್ಯಾಂಡಬಲ್ ಮೆಮೊರಿ ಇಲ್ಲ ಅಂಡ್ ಇದರಲ್ಲಿ ನೀವು ಪೆನ್ಸಿಲ್ ಬ್ಯಾಟ್ರಿ ಹಾಕೋಬೇಕು. ಇವಾಗ ಇದರಲ್ಲಿ ಬ್ಯಾಟ್ರಿ ಹಾಕಿ ಚೆಕ್ ಮಾಡೋಣ ವರ್ಕ್ ಆಗ್ತಾ ಇದೆಯಾ ಅಂತ. ಬ್ಯಾಟ್ರಿ ಹಾಕಿದ್ಮೇಲೂ ಯಾವುದೇ ರೀತಿ ರೆಸ್ಪಾನ್ಸ್ ಇಲ್ಲ. ಸೊ ಇದನ್ನ ಓಪನ್ ಮಾಡಿ ಚೆಕ್ ಮಾಡಬೇಕು. ಟಾಪ್ ಅಲ್ಲಿ 2 ಸ್ಕ್ರೂಸ್ ಕೊಟ್ಟಿರ್ತಾರೆ, ಅದನ್ನ ಬಿಚ್ಕೋಬೇಕು. ಸ್ಕ್ರೂಸ್ ನ ಬಿಚ್ಚಿ ಇಂಟರ್ಲಾಕ್ಸ್ ನ ತೆಗೆದ್ರೆ ಓಪನ್ ಆಗ್ಬಿಡುತ್ತೆ. ಒಳಗೆ ಬೋರ್ಡಲ್ಲಿ ಕೂಡ ಕೆಲವು ಸ್ಕ್ರೂಸ್ ಕೊಟ್ಟಿರ್ತಾರೆ, ಅದನ್ನು ಬಿಚ್ಕೊಂಡೆ. ಪೆನ್ ಡ್ರೈವ್ ಹಾಕೋ ಜಾಗದಲ್ಲಿ ರಸ್ಟ್ ಇದೆ, ಅದನ್ನ WD-40 ಹಾಕಿ ಕ್ಲೀನ್ ಮಾಡ್ಕೊಂಡೆ. ಹಾಗೆ IP ಇಂದ ಇಂಟರ್ನಲ್ ಕಾಂಪೋನೆಂಟ್ಸ್ ಅನ್ನು ಕ್ಲೀನ್ ಮಾಡ್ಕೊಂಡೆ. ಡಿಸ್ಪ್ಲೇನ ತೆಗೆದು ಚೆಕ್ ಮಾಡಿದ್ಮೇಲೆ ಗೊತ್ತಾಯ್ತು ಡಿಸ್ಪ್ಲೇ ವೈರ್ ಡಿಸ್ಕನೆಕ್ಟ್ ಆಗಿದೆ ಅಂತ. ಸೊ ಸಾಲ್ಡರ್ ಮಾಡ್ಕೊಂಡೆ. ಇವಾಗ ಕಂಪ್ಲೀಟ್ ಆಗಿ ಒಂದ್ಸತಿ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಇದನ್ನ ಅಸೆಂಬಲ್ ಮಾಡಿ ಚೆಕ್ ಮಾಡೋಣ. ಇವಾಗ ಇದರಲ್ಲಿ ಮತ್ತೆ ನಾನು ಬ್ಯಾಟ್ರಿ ಹಾಕಿ ಚೆಕ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ಡಿಸ್ಪ್ಲೇದೇ ಮೈನ್ ಪ್ರಾಬ್ಲಮ್ ಇತ್ತು, ಹೇಗೋ ಮಾಡಿ ಫಿಕ್ಸ್ ಮಾಡ್ಕೊಂಡೆ. ಈ ತರ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಚಿಕ್ಕ ಪ್ರಾಬ್ಲಮ್ಸ್ ಇರೋದು, ಅದನ್ನ ನಾವೇ ಸೆಲ್ಫ್ ರಿಪೇರ್ ಮಾಡ್ಕೊಂಡ್ರೆ ಅದನ್ನ ಬಿಸಾಕೋ ಅವಶ್ಯಕತೆ ಇರಲ್ಲ. ಬಟನ್ಸ್ ಎಲ್ಲ ಚೆಕ್ ಮಾಡ್ಕೊಂಡೆ, ಎಲ್ಲ ಪರ್ಫೆಕ್ಟ್ಲಿ ವರ್ಕಿಂಗ್. ಈ ತರ ಕಾಂಟೆಂಟ್ ನಿಮ್ಗೆ ಇಷ್ಟ ಆದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಮಾಡಿ.